ನರಸಿಂಹರಾಜು ಅವರ ಮನೆ ಅಂದ್ರೆ ಕರ್ನಾಟಕದಿಂದ ಯಾರೇ ಬಂದ್ರು ಮೊದಲು ಬರ್ತಿದೆ ನರಸಿಂಹರಾಜು. ಹೌದಾ? ದಿನಕ್ಕೆ ಅವ್ರು 60 ಜನಕ್ಕೆ ಅಡಿಗೆ ಮಾಡಿ ಹಾಕೋ. ಮಿನುಗುತ್ತಾರೆ ಕಲ್ಪನಾ ಕೂಡ ವೃತ್ತಿ ಜೀವನದ ಆರಂಭದಲ್ಲಿ 3 ತಿಂಗಳು ನರಸಿಂಹರಾಜು ಅವರು. ಹೆಂಡತಿ ಮಕ್ಕಳು ಅಂದ್ರೆ ಬಹಳ ಇಷ್ಟ, ಆದ್ರೆ ಸಮಯ ಕೊಡಕ್ ಆಗ್ತಾ ಇರ್ಲಿಲ್ಲ. ಯಾಕಂದ್ರೆ 24 ಗಂಟೆ ಒಂದಲ್ಲ ಒಂದು ಸಿನಿಮಾದಲ್ಲಿ ಆಕ್ಟಿಂಗೇ ಮಾಡ್ತಾ ಇದ್ರು. ಬೆಂಗಳೂರಿನ ಸಾಗರ್ ಥಿಯೇಟರ್ನಲ್ಲಿ ಇದು ನರಸಿಂಹರಾಜು ಅವ್ರದ್ದೇ ಮಾತು. ಮಳೆ ಬಂದ ಹಾಗೆ ದುಡ್ಡೆಸೆಯೋರಂತೆ ಜನ. ನರಸಿಂಹರಾಜು ಹಾಗೆ ರಾಜ್ಕುಮಾರ್ ಅವರು ಈ ಸಿನಿಮಾ ಮೂಲಕ ಚಿತ್ರರಂಗಕ್ಕೆ ಬಂದರು. 54ರಲ್ಲಿ ಬೇಡ್ರ ಕಣ್ಣಪ್ಪ ರಿಲೀಸ್ ಆದ್ರೆ 60ನೇ ಇಸ್ವಿಗೆ ಅವ್ರು 25 ಸಿನಿಮಾ ಪೂರೈಸ್ಬಿಟ್ಟಿದ್ರು 6 ವರ್ಷದಲ್ಲಿ. ಶಾರದಮ್ಮ ಬಹಳ ನೆನಪು ಮಾಡ್ಕೊಳ್ಳೋದು ಏನು ಅಂತಂದ್ರೆ, ಮದ್ರಾಸಿಗೆ ಬಂದ್ರು. ಸಿನಿಮಾಗೆ ಬಂದ ಮೇಲೆ ಅವರ ಮನೆ, ನರಸಿಂಹರಾಜು ಅವರ ಮನೆ ಅಂದ್ರೆ ಕರ್ನಾಟಕದಿಂದ ಯಾರೇ ಬಂದ್ರು ಮೊದಲು ಬರ್ತಿದೆ ನರಸಿಂಹರಾಜು. ಹೌದಾ? ದಿನಕ್ಕೆ ಅವ್ರು 60 ಜನಕ್ಕೆ ಅಡಿಗೆ ಮಾಡಿ ಹಾಕೋರು ಕನಿಷ್ಠ. ಸೊ ನಮ್ಮನೆಯವರು ಅವ್ರ ಮನೆಯವರು ಅಂತಿಲ್ಲ, ಯಾರೇ ಅವಕಾಶ ಬಂದ್ರು ಈಗ ಸಿನಿಮಾ ಸಿಕ್ಕುತ್ತೆ. ವರ್ಷದಲ್ಲಿ 4-5 ಸಿನಿಮಾ ಆಗ್ತಿದ್ ಕಾಲ, ತಿಂಗಳಗಟ್ಟಲೆ ಸಿನಿಮಾ ಇಲ್ಲದೆ ಇರಬೇಕು. ಅವ್ರ ಜೀವನ ಹೆಂಗೆ? ನರಸಿಂಹರಾಜು ಮನೆ ಆಶ್ರಯ ತಾಣ ಇದ್ದಾಗೆ. ಯಾರ್ಯಾರು ಅಂತಂದ್ರೆ ಸಿದ್ಲಿಂಗಯ್ಯ ನಿರ್ದೇಶಕರು, ಸಿ.ವಿ. ಶಿವಶಂಕರ್, ದಿನೇಶ್, ಮಿನುಗುತ್ತಾರೆ ಕಲ್ಪನಾ ಕೂಡ ವೃತ್ತಿ ಜೀವನದ ಆರಂಭದಲ್ಲಿ 3 ತಿಂಗಳು ನರಸಿಂಹರಾಜು ಅವ್ರ ಮನೆಯಲ್ಲಿ. ಶಾರದಮ್ಮ ಯಾವಾಗ್ಲೂ ಹೇಳೋ ಮಾತಿದು, ಅವರಿಗೆ ಕನ್ನಡಿಗರು ಅಂದ್ರೆ ಕಕ್ಕುಲತೆ, ಅದರಲ್ಲೂ ಕಲಾವಿದರು ಅಂದ್ರೆ ಕಕ್ಕುಲತೆ. ನಮ್ಮ ಮನೆಯಲ್ಲಿ ಜಾಗ ಇತ್ತು, ಊಟ ಇತ್ತು, ಬನ್ನಿ ಅಂತ ಕರೀತಾ ಇದ್ರು. ಅದೊಂದು ಹೃದಯ ಶ್ರೀಮಂತಿಕೆ ಬೇಕು. ಹೌದು, ಅದನ್ನೇ ಅವ್ರು ಯಾವಾಗ್ಲೂ ಹೇಳೋರು. ಯಾರಿಗೂ ನಿನ್ ಜಾಗ ಇಲ್ಲ ಅಂತ ಹೇಳ್ಬಿಡ, ಯಾರಿಗೂ ಊಟ ಇಲ್ಲ ಅಂತ ಹೇಳ್ಬಿಡ. ಮತ್ ತುಂಬಾ ದೊಡ್ಡ ಮನೆ ಏನೂ ಅಲ್ಲ, 60 ಜನ ಇದ್ರು ಮನೆ. 1964ನೇ ಇಸ್ವಿನಲ್ಲಿ ಸ್ವಂತ ಮನೆ ನರಸಿಂಹರಾಜು ಕಟ್ಟಿದಾಗ ಇಡೀ ಕನ್ನಡ ಕಲಾವಿದರು ಇಟ್ಗೆ ಹೊತ್ತಿದ್ದಾರೆ ಆ ಮನೆ ಕಟ್ಟೋದಕ್ಕೆ. ಅಂದ್ರೆ ಈ ಅಭಿಮಾನ, ನಮ್ಮನ್ನೆಲ್ಲ ಸಾಕಿ ಬೆಳೆಸಿದಾರಲ್ಲ ಅಂತಂದ್ರೆ ಮನೆಯಲ್ಲಿ ಹೆಂಗಿರ್ತಿದ್ರು ನರಸಿಂಹರಾಜು. ಶಾರದಮ್ಮ ಹೇಳೋದು, ದೀಪಾವಳಿ ಬಂದ್ರಂತೂ ಬಹಳ ಖುಷಿ. ಎಲ್ಲ 9 ಜನ ಮಕ್ಕಳಿಗೂ ಇವರೇ ಎಣ್ಣೆ ಸ್ನಾನ ಮಾಡಿಸೋದು, ಹೊಸ ಬಟ್ಟೆ ಹಾಕೋದು, ಪಟಾಕಿ ಹೊಡಿಸೋದು ಎಲ್ಲ ಮಾಡ್ತಾ ಇದ್ರು. ಆಮೇಲೆ ಊಟ ಆದ್ಮೇಲೆ ಸಿಗರೆಟ್ ಸೇರ್ತಾ ಇದ್ರು, ಅದೊಂದು ಅಭ್ಯಾಸ ಇತ್ತು ಅವ್ರಿಗೆ. ಹೆಣ್ಮಕ್ಳನ್ನ ಬಹಳ ಗೌರವದಿಂದ ನೋಡ್ಕೊಳ್ಳುವಂತಹ ವ್ಯಕ್ತಿತ್ವ. ಅಂದ್ರೆ ಮಕ್ಕಳು, ಹೆಂಡತಿ ಮಕ್ಕಳು ಅಂದ್ರೆ ಬಹಳ ಇಷ್ಟ, ಆದ್ರೆ ಸಮಯ ಕೊಡಕ್ ಆಗ್ತಾ ಇರ್ಲಿಲ್ಲ. ಯಾಕಂದ್ರೆ 24 ಗಂಟೆ ಒಂದಲ್ಲ ಒಂದು ಸಿನಿಮಾದಲ್ಲಿ ಆಕ್ಟಿಂಗೇ ಮಾಡ್ತಾ ಇದ್ರು. ಮನೆಗ್ ಬರೋದೇ ನಿದ್ದೆ ಮಾಡಕ್ಕೆ ನಾನು ಬೈತಾ ಇದ್ದೆ. ಅದು ಹಂಗ ಆಗಿತ್ತು ಅವ್ರ ಪರಿಸ್ಥಿತಿ. ರಾತ್ರಿ 11 ಗಂಟೆಗೆ ಬಂದ್ರೆ ಬೆಳಗ್ಗೆ 4 ಗಂಟೆ ಕಾರ್ ಬಂದಿಲ್ಲದು ಮನೆ ಮುಂದೆ. ಈ ತರದಲ್ಲೇ ನಾವು ಬದುಕಿದ್ದು. ಸೊ 49ರಿಂದ 79ರವರೆಗೆ 30 ವರ್ಷ ದಾಂಪತ್ಯ ನಡೆಸಿದ್ರು ಶಾರದಮ್ಮ ಅವ್ರ ಜೊತೆಗೆ. ಅದರಲ್ಲಿ ಮೊದಲ 17 ವರ್ಷ ಅವರು ಮದ್ರಾಸಲ್ಲಿದ್ರು. ಬೆಂಗಳೂರಿಗೆ ಬಂದ ಮೊದಲ ಕಲಾವಿದರು ನರಸಿಂಹರಾಜು. 70ನೇ ಇಸ್ವಿನಲ್ಲೇ ಅವ್ರು ರಾಜಮಹಲ್ ವಿಲಾಸ್ಗೆ ಬಂದ್ರು. ಬೆಂಗಳೂರಿಗೆ ಬಂದಿದ್ದು 70ನೇ ಇಸ್ವಿಗೆ, ಉಳಿದವರೆಲ್ಲ 80ನೇ ಇಸ್ವಿನಲ್ಲಿ ಬಂದ್ರು ಮದ್ರಾಸಿಂದ ಬೆಂಗಳೂರಿಗೆ. ಸೊ ಇದು ಶಾರದಮ್ಮನವರ ಇತಿಹಾಸ, ಹೆಂಡತಿ ಬಗ್ಗೆ. ಸರ್, ನೀವು ಹೇಳಿದ್ರಿ ಇವಾಗ ಕುಟುಂಬದ ಜೊತೆಗೂ ಕೂಡ ಫ್ಯಾಮಿಲಿ ಮ್ಯಾನ್ ಆಗೂ ಕೂಡ ಸಮಯವನ್ನ ಕಳೆಯೋದಕ್ಕೆ ಪ್ರಯತ್ನ ಪಡ್ತಿದ್ರು ಅಂತ ಹೇಳಿ. ಸೊ ಇಷ್ಟೊಂದು ಬ್ಯುಸಿ ಆಗಿರೋ ಮನುಷ್ಯ ಮೊದಲ ಬಾರಿಗೆ ಅವರ ಸಿನಿಮಾ ಪದಾರ್ಪಣೆಯನ್ನ ನೋಡೋಣ. ಬೇಡರ ಕಣ್ಣಪ್ಪ ಅಂದ್ರೆ ಡಾಕ್ಟರ್ ರಾಜ್ಕುಮಾರ್ ಅವರು ಯಾವಾಗ ಸಿನಿಮಾ ಇಂಡಸ್ಟ್ರಿ ಕಾಲಿಟ್ರೋ, ಇವರು ಕೂಡ ಅದೇ ಸಿನಿಮಾದ ಮೂಲಕವೇ ತಮ್ಮ ಸಿನಿಮಾ ಜರ್ನಿಯನ್ನ ಪ್ರಾರಂಭ ಮಾಡಿದ್ರು. ಸಿನಿಮಾ ಜರ್ನಿ ಬಗ್ಗೆ ಹೇಳಿದ್ರೆ, ಅವರಿಗೆ ಸಿನಿಮಾ ಅವಕಾಶ ಇನ್ನು ಮುಂಚೆನೆ ಸಿಗಬೇಕಾಗಿತ್ತು 2-3 ಸಲ. ಒಂದು ಹುಣಸೂರು ಕೃಷ್ಣಮೂರ್ತಿ ಅವರು ಬರೆದಂತ ಧರ್ಮರತ್ನಾಕರ ನಾಟಕ, ಇದರಲ್ಲಿ ನಾಣಿ ಪಾತ್ರ ಅವರದ್ದು. ಇದು ಆ ಕಾಲದಲ್ಲೇ 1,000 ಪ್ರದರ್ಶನವನ್ನು ಕಂಡಂತಹ ನಾಟಕ ಧರ್ಮರತ್ನಾಕರ. ಅದು ಆ ಕಾಲದಲ್ಲಿ ಮಕ್ಮಲ್ ಟೋಪಿ ಹಾಕೋರು ಇರ್ತಾರೆ, ಮಕ್ಮಲ್ ಟೋಪಿ ನಾಟಕ ಕೂಡ ಅದ್ರ ಬಗ್ಗೆ ಬರೆದಿದ್ದು. ಎಲ್ಲರೂ ಆ ತರದ ವ್ಯಕ್ತಿಯೊಬ್ಬನ ನಿಜವಾಗ್ಲೂ ಹುಣಸೂರು ಕೃಷ್ಣಮೂರ್ತಿ ನೋಡಿ ಬರ್ದಿದ್ದು. ಆ ಮನುಷ್ಯ ನಮ್ಮ ನೊಬೆಲ್ ಪ್ರಶಸ್ತಿ ವಿಜೇತ ಸಿ.ವಿ. ರಾಮನ್ಗೆ ಟೋಪಿ ಹಾಕಿದ್ದಂತೆ. ಸೊ ಚಿಕ್ಕಮಗಳೂರಿನಲ್ಲೇ 100 ಪ್ರದರ್ಶನ, ಒಂದೂರಿನಲ್ಲಿ 100 ಪ್ರದರ್ಶನ. ಧರ್ಮರತ್ನಾಕರ ಸಿನಿಮಾ ಆಗತ್ತೆ ಅಂತ ಸುದ್ದಿ ಆಯ್ತು. ಅದಕ್ಕೆ ಮೊದಲು ಇವರು ಮೇಕಪ್ ಟೆಸ್ಟ್ ಮಾಡಿದ್ದು. ಇದು ಆದ ಮೇಲೆ ಬೆಂಗಳೂರಿನಲ್ಲಿ ಕ್ಯಾಂಪ್ ಬಂತು. ಬೆಂಗಳೂರಿನಲ್ಲಿ ಕ್ಯಾಂಪ್ ಬಂದಾಗ ಗುಬ್ಬಿ ಕಂಪ್ನಿನಲ್ಲಿ ಗೌತಮ್ ಬುದ್ಧ ನಾಟಕ ಮಾಡಿದ್ರು. ಗೌತಮ್ ಬುದ್ಧನ ಪಾತ್ರವನ್ನು ಮೊಹಮ್ಮದ್ ಪೀರ್ ಮಾಡ್ತಾ ಇದ್ರು. ಆ ಪೀರ್ ಬಹಳ ಪಾತ್ರ, ಗೌತಮ್ ಬುದ್ಧನ ಪಾತ್ರ ಬಹಳ ಪ್ರಸಿದ್ಧರು.
ಹ್ಮ್ ಗುಬ್ಬಿ ಕಂಪನಿಯ ಗೌತಮ್ ಬುದ್ಧ ಯಶಸ್ವಿ ಆಗ್ಲಿಲ್ಲ. ಓಕೆ. ಆಗ ಏನಾದ್ರೂ ಒಂದು ಆಲ್ಟರ್ನೇಟ್ ಬೇಕಲ್ಲ. ಈಗ ಯಾವ ನ್ಯೂಸ್ ಚಾನೆಲ್ ಆದ್ರೂ ಅಷ್ಟೇ ತಾನೆ, ಓಡ್ತಾ ಇಲ್ಲ ಅಂದಾಗ ಇನ್ನು ಓಡೋ ಕುದುರೆ ಏನು ಅಂತ ಯಾರು ಹೇಳಿದ್ರು. ಬೇಡ್ರ ಕಣ್ಣಪ್ಪ ಅವ್ರು ಮಾಡಿದಾರೆ ಆಗ್ಲೇ, ಅದನ್ನ ಮಾಡಿಸಿ ಓಡುತ್ತೆ ಅದು. ಬೇಡ್ರ ಕಣ್ಣಪ್ಪ ಮಾಡೋದು ಯಾರು, ಮತ್ತೆ ಕನಸಿ ನರಸಿಂಹರಾಜುನ. ಸರಿ, ನರಸಿಂಹರಾಜು ಬೇಡ್ರ ಕಣ್ಣಪ್ಪ ನಾಟಕದ ಗುಬ್ಬಿ ಕಂಪನಿ ತಗೊಂಡು ಬಂದರು. ಇದೇ ಸಂದರ್ಭದಲ್ಲಿ ಈ ನಾಟಕವನ್ನು ನೋಡಿ HLN ಸಿಂಹ ಅವರು ಸಿನಿಮಾ ಮಾಡಬಹುದು ಅಂತ ಹೇಳಿ ಮತ್ತೆ ಮೇಯಪ್ಪ ಚೆಟ್ಟಿಯಾರ್ ಅವ್ರಿಗೆ ಹೇಳಿದ್ರು. ಸೊ ಗುಣಸಾಗರಿ ಸಿನಿಮಾ ಮಾಡಿದ್ರು ಅಷ್ಟೊತ್ತಿಗೆ. AVM ಪ್ರೊಡಕ್ಷನ್ನಿಂದ ಗುಬ್ಬಿ ಕಂಪನಿ AVM ಎರಡು ಜೊತೆಗೆ ಸೇರಿ ತಮಿಳಲ್ಲಿ ಸತ್ಯಶೋಧನೈ ಅಂತ ಮಾಡಿದ್ರು ಗುಣಸಾಗರಿ. ಗುಣಸಾಗರಿ ತಕ್ಕ ಮಟ್ಟಿಗೆ ಯಶಸ್ಸನ್ನು ಕಂಡ್ರು. ಅದು ಸತ್ಯಶೋಧನೆಯೇ ಆಯಿತು, ತಮಿಳಿಂದ ಪೂರ್ತಿ ಸೋಲನ್ನು ಕಾಣ್ತು. ಈಗ ಆ ಸಾಲ ತೀರಿಸೋದಕ್ಕೆ ಒಂದು ಸಿನಿಮಾ ಮಾಡಬೇಕು. ಗುಣಸಾಗರಿ ಪೇರು ಹೊನ್ನಪ್ಪ ಭಾಗವತರ ಮತ್ತು ಪಂಡ್ರಿಬಾಯಿ. ಸರಿ, ಮೇಯಪ್ಪ ಚೆಟ್ಟಿಯಾರ್ ಹೇಳಿದ್ರು. ಅಷ್ಟೊತ್ತಿಗಾಗಲೇ ತಮಿಳಲ್ಲಿ ಹೊನ್ನಪ್ಪ ಭಾಗವತರು ಮೇರ್ಕಲಾದ್ರು, ಬಹಳ ದೊಡ್ಡ ಡಿಮ್ಯಾಂಡ್ ಅಲ್ಲಿದ್ದಂಥ ಕಲಾವಿದರು. ಅವರು ಬೇಡ, ಹೊಸಬರ ಹತ್ರ ಮಾಡಿಸಿ, ಪಂಡ್ರಿಬಾಯಿ ಇರಲಿ, ನಾಯಕನ್ ಚೇಂಜ್ ಮಾಡಿ ಅಂತ. ಮೊದಲು ನಾನು ನಿಮ್ಗೆ ಹೇಳಿದ್ದೀನಿ, ಎಲಿವಳ್ಳಿಯ ಸಿದ್ಧಲಿಂಗ ಸ್ವಾಮಿನ ಕರೆದು ಮೇಕಪ್ ಟೆಸ್ಟ್ ಮಾಡಿ 3 ಸೀನ್ ಕೂಡ ನೋಡಿದ್ರು, ಆಗಲಿಲ್ಲ ಅಂತ ಹೇಳಿ HLN ಸಿಂಹ ವಾಪಸ್ ಬಂದಾಗ ನಂಜನ್ ಅದನ್ನೆಲ್ಲ ನಾವು ರಾಜ್ಕುಮಾರ್ ಬಗ್ಗೆ ಮಾತಾಡ್ತಾ ಹೇಳಿದ್ವಿ. ಸೊ ಇಷ್ಟು ಹೊತ್ತಿನಲ್ಲಿ ಮಂಡ್ಯದಲ್ಲಿ ಗುಬ್ಬಿ ಕಂಪನಿ ಬೆಂಗಳೂರಲ್ಲಿ ಮುಗಿಸಿ ಮಂಡ್ಯ ಕಂಪನಿಗೆ ಬಂದಿತ್ತು. ಸಾವುಕಾರ ನಾಟಕಲ್ಲಿ ನಡೀತಾ ಇತ್ತು. ಹಾಗೆಲ್ಲ ಟ್ರಂಕಲ್ಲಿ ಬುಕ್ ಮಾಡೋದು. ಇದರ ಯಜಮಾನ್ರಿಂದ ಟ್ರಂಕಲ್ಲಿ ಬಂದು, ಯಜಮಾನ್ರು ಗುಬ್ಬಿ ವೀರಣ್ಣ ಟ್ರಂಕಲ್ಲಿ ಬಂತು. ನಾಳೆಯ ಪ್ರದರ್ಶನ ಸಾವುಕಾರ ನಾಟಕ ತೆಗೆದು ಹಾಕಿ ಬೇಡ್ರ ಕಣ್ಣಪ್ಪ ಮಾಡಿ ಅಂತ. ಇವರಿಗೆ ಸಾವುಕಾರ ಗುಬ್ಬಿ ಕಂಪನಿಯ ಬಹಳ ಯಶಸ್ವಿ ನಾಟಕ, ಚೆನ್ನಾಗಿ ಓಡ್ತಿದ್ದ ನಾಟಕ ಅದು. ಅವರು ಇಲ್ಲಿ ಮ್ಯಾನೇಜರ್ ಹೇಳೋದು, ಸಾರಿ ಚೆನ್ನಾಗಿ ಓಡ್ತಾ ಇದೆ, ಯಾಕೆ ತೆಗಿಲ್ಲ, ಇಲ್ಲ ಕಾರಣ ಅದೇ ತೆಗೀರಿ ಅಂತ. ಇವ್ರು ಯಾರಿಗೂ ಏನು ಕಾರಣ ಅನ್ನೋದು ಗೊತ್ತಿಲ್ಲ. ನಾಟಕದಲ್ಲಿ ಅಭಿನಯಿಸರಿಗೂ ಗೊತ್ತಿಲ್ಲ ಈ ಸಿನಿಮಾ ಆಗತ್ತೆ ಏನೋ ಗೊತ್ತಿಲ್ಲ. ಸೊ ಕರ್ನಾಟಕ ಫಿಲಮ್ಸ್ ಅಂತ ಒಂದು ಗುಬ್ಬಿ ಕಂಪ್ನಿಯವ್ರು ಮಾಡ್ಕೊಂಡಿದ್ರು. ಗುಬ್ಬಿ ವೀರಣ್ಣ, R ಬಸವರಾಜು, ಗುರುನಾಥ್, ದುಮ್ಮಿ ಮುರುಗಪ್ಪ, ಇಷ್ಟು ಜನ 4 ಜನ ಬಂದರು ಮದ್ರಾಸಿಂದ ನಾಟಕ ನೋಡೋದಕ್ಕೆ. ಸೊ ಈ ನಾಟಕದಲ್ಲಿ ಗುಬ್ಬಿ ಕಂಪನಿಯಲ್ಲಿ 3 ಜನನ್ನ ಆಯ್ಕೆ ಮಾಡಿಕೊಂಡ್ರು ಸಿನಿಮಾಕ್ಕೆ. ಒಂದು ನರಸಿಂಹರಾಜು, ಇನ್ನೊಂದು GV ಅಯ್ಯರ್, ಆಮೇಲೆ ಈಶ್ವರನ ಪಾತ್ರವನ್ನು ಮಾಡಿದ ರಾಮಚಂದ್ರ ಶಾಸ್ತ್ರಿ. ಈ 3 ಜನನ್ನ ಮದ್ರಾಸಿಗೆ ಬನ್ನಿ ಅಂತ. ಸೊ ಆಮೇಲೆ ಅಷ್ಟೊತ್ತಿಗಾಗಲೇ ರಾಜ್ಕುಮಾರ್ ಶ್ರೀ ಸಾಮ್ರಾಜ್ಯ ನಾಟಕ ಮಾಡಲಿದ್ರು. ರಾಜ್ಕುಮಾರ್ ಅವ್ರಿಗೂ ಕರೆಸಿದ್ರು. ಸರಿ, ಈ 4 ಜನ ಆಯ್ಕೆ ಆದ್ರು ಸಿನಿಮಾಕ್ಕೆ. ಬೇಡ್ರ ಕಣ್ಣಪ್ಪ, ಸೊ ಅದರ ಯಶಸ್ಸಿನ ಕಥೆಯೆಲ್ಲ ನಾವು ರಾಜ್ಕುಮಾರ್ ಬಗ್ಗೆ ಮಾತಾಡಿದಾಗೆ ಹೇಳಿದೀವಿ. ಆ ಶಿವಪ್ಪ ಕಾಯೋ ತಂದೆ ಮಾಡ್ಬೇಕಾರಂತೂ ಬೆಂಗಳೂರಿನ ಸಾಗರ್ ಥಿಯೇಟರ್ನಲ್ಲಿ ಇದು ನರಸಿಂಹರಾಜು ಅವ್ರದ್ದೇ ಮಾತು. ಮಳೆ ಬಂದ ಹಾಗೆ ದುಡ್ಡೆಸೆಯೋರಂತೆ ಜನ. ಹೌದಾ? ಆ ಹಾಡು ಬರುವಾಗ ಮಳೆಯ ತರ ದುಡ್ಡೆಸೆಯೋರಂತೆ. ಸೊ ಅದು ಅಷ್ಟು ಹಾಡನ್ನ ಇದು 1954 ಮೇ 17 ಸಾಗರ್ ಥಿಯೇಟರ್ನಲ್ಲೇ 100 ಡೇಸ್ ಪ್ರೋಗ್ರಾಮ್ ಈ ಸಿನಿಮಾದ್ದು. ಇದು ರಾಷ್ಟ್ರ ಪ್ರಶಸ್ತಿ ಬಂದ ಮೊದಲ ಚಿತ್ರ ಎಲ್ಲ ಆಯಿತು. ನರಸಿಂಹರಾಜು ಹಾಗೆ ರಾಜ್ಕುಮಾರ್ ಅವರು ಈ ಸಿನಿಮಾ ಮೂಲಕ ಚಿತ್ರರಂಗಕ್ಕೆ ಬಂದರು. ಇಷ್ಟೊತ್ತಿಗಾಗಲೇ ಅವರು ನರಸಿಂಹರಾಜುಗೆ ರಾಜ್ಕುಮಾರ್ ಅಷ್ಟು ಕಾಯ್ಬೇಕಾಗೂ ಇರಲಿಲ್ಲ. ಬೇಡ್ರ ಕಣ್ಣಪ್ಪ ಶೂಟಿಂಗ್ ನಡೀತಿರ್ಬೇಕಾದ್ರೆ ಅವ್ರಿಗೆ ಮುಟ್ಟಿದಲ್ಲ ಸಿನಿಮಾ ಸಿಕ್ಬಿಡ್ತು. 55ರಲ್ಲಿ ಭಕ್ತ ಮಲ್ಲಿಕಾರ್ಜುನ, ಮಹಾಕವಿ ಕಾಳಿದಾಸ, ಆದರ್ಶ ಸತಿ, ನಿಮ್ಗೆ 54ರಲ್ಲಿ ಬೇಡ್ರ ಕಣ್ಣಪ್ಪ ರಿಲೀಸ್ ಆದ್ರೆ 60ನೇ ಇಸ್ವಿಗೆ ಅವ್ರು 25 ಸಿನಿಮಾ ಪೂರೈಸ್ಬಿಟ್ಟಿದ್ರು 6 ವರ್ಷದಲ್ಲಿ. ನರಸಿಂಹರಾಜು ಆರಂಭದಿಂದಲೇ ಎಂತಹ ಬೇಡಿಕೆ ಇತ್ತು ಅಂತ ಹೇಳಿ ಆಮೇಲೆ ನರಸಿಂಹರಾಜುಗಾಗಿಯೇ ಪಾತ್ರಗಳನ್ನ ಸೃಷ್ಟಿ ಮಾಡಕ್ ಶುರು ಮಾಡೋರು. ಅದು ನಮ್ಮ ಅಮ್ಮ ಹೇಳೋದ್ ಕೇಳಿದ್ದೀನಿ ನಾನು. ಹಲ್ಲುಬ್ಬ ಇದ್ದಾನೆ ಅಂದ್ರೆ ಹಳ್ಳಿಯಿಂದ ಗಾಡಿ ಕಟ್ಕೊಂಡು ಹೋಗೋರಂತ ಸಿನಿಮಾಕ್ಕೆ. ಅಂತಹ ಜನಪ್ರಿಯತೆಯನ್ನು ನರಸಿಂಹರಾಜು ಆಪ್ತತೆ ಇರ್ತಿತ್ತು ಅಂತ ಹೇಳಿ. ಸರ್, ಹಾಸ್ಯ ಚಕ್ರವರ್ತಿ ನರಸಿಂಹರಾಜು ಅವರ ಜೀವನದ ಬಗ್ಗೆ ಕೆಲವೊಂದು ವಿಚಾರಗಳನ್ನು ನಾವು ಮೆಲುಕು ಹಾಕಿದ್ವಿ. ಅವರ ಬಾಲ್ಯ ಹೇಗಿತ್ತು, ಹೇಗೆ ನಾಟಕಕ್ಕೆ ಅವರು ಸಂಪರ್ಕ ಬಂತು, ಹಾಗೇನೆ ಸಿನಿಮಾಗಳಲ್ಲಿ ಎಷ್ಟೊಂದು ಬ್ಯುಸಿಯೆಸ್ಟ್ ಆಕ್ಟರ್ ಅವರಾಗಿದ್ರು ಅಂತ ಹೇಳಿ. ಸೊ ಥ್ಯಾಂಕ್ ಯು ಸೋ ಮಚ್ ನಮ್ಮ ಸ್ಟುಡಿಯೋಗೆ ಬಂದು ಈ ಒಂದು ಮಾಹಿತಿನ ಹಂಚಿಕೊಂಡಿದ್ದಕ್ಕೆ.
ನೋಡಿದ್ರಲ್ಲ ವೀಕ್ಷಕರೇ, ಕನ್ನಡ ಚಿತ್ರರಂಗದ ಹಾಸ್ಯ ಚಕ್ರವರ್ತಿ, ಚಂದನವನದ ಚಾರ್ಲಿ ಚಾಪ್ಲಿನ್ ಎಂದೇ ಖ್ಯಾತಿಯಾಗಿದ್ದಂತಹ ನರಸಿಂಹರಾಜು ಅವರ ಜೀವನದ ಕೆಲವೊಂದು ಪುಟಗಳನ್ನು ನಾವು ಮೆಲ್ಕ್ ಹಾಕಿದ್ವಿ. ಈ ಕಾರ್ಯಕ್ರಮ ನಿಮಗೂ ಇಷ್ಟ ಆಯ್ತು ಅಂತ ಭಾವಿಸ್ತಾ ಇಲ್ಲಿಗೆ ಇದನ್ನ ಮುಗಿಸ್ತಾ ಇದ್ದೀವಿ. ಈ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ನೀವು ನಮ್ಮ ಹೊಸದಿಗಂತ ಡಿಜಿಟಲ್ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ.